ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗಲು ಇನ್ನು ಕೆಲವೇ ದಿನಗಳು ಬಾಕಿ ಉಳಿದುಕೊಂಡಿದೆ. 2024ರ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಆದರೆ ರಾಮ ಮಂದಿರ ನಿರ್ಮಾಣದಲ್ಲಿ ಹಲವು ವಿಶೇಷತೆಗಳಿವೆ. ಹೌದು, ರಾಮ ಮಂದಿರ ಆಗ್ತಿರೋದು ಹಲವು ವಿಶೇಷತೆಗೆ ಕಾರಣವಾಗಿದೆ. ಅದರಲ್ಲಿ ಮೊದಲನೆಯದ್ದು ಹಿಂದೂಗಳ ಪವಿತ್ರ ದೇವಾಲಯದ ಮಣ್ಣ ಬಳಕೆ ಮಾಡಿಕೊಳ್ಳಲಾಗಿರೋದು. ಅದು ಒಂದೆರಡು ದೇವಸ್ಥಾನದ ಮಣ್ಣನ್ನ ಬಳಕೆ ಮಾಡ್ತಿಲ್ಲ, ಬರೋಬ್ಬರಿ 2587 ದೇವಸ್ಥಾನದ ಮಣ್ಣನ್ನ ಬಳಕೆ ಮಾಡಲಾಗ್ತಿದೆ. ಯಮುನೋತ್ರಿ, ಬದರಿನಾಥ, ಕೇದಾರನಾಥ ಸೇರಿ 2000ಕ್ಕೂ ಹೆಚ್ಚು ದೇವಸ್ಥಾನದ ಮಣ್ಣನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಇತ್ತ ಹಿಂದೂಗಳ ಪುಣ್ಯಕ್ಷೇತ್ರದ ಜಲವನ್ನು ಬಳಕೆ ಮಾಡಲಾಗಿದೆ. ಗಂಗಾ ನದಿ, ಕಾವೇರಿ ನದಿ, ಮಾನಸ ಸರೋವರ ಸೇರಿ ಶ್ರೀಲಂಕಾದ ಒಂದು ನದಿಯ ನೀರನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ಸನಾತನ ಧರ್ಮೀಯರು ಒಮ್ಮೆ ರಾಮನ ಜನ್ಮಸ್ಥಾನವನ್ನ ಕಳೆದುಕೊಂಡು 100 ವರ್ಷಗಳ ಕಾಲ ಹೋರಾಡಿದರ ಫಲವಾಗಿ ಇಂದು ಮತ್ತೆ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ. ಹೀಗಾಗಿ ಶ್ರೀರಾಮನ ಇತಿಹಾಸ ಪುಟಗಳಲ್ಲಿ ಸೇರಿ ಹೋಗಲು ಭೂಗರ್ಭದಲ್ಲಿ ರಾಮ ಮಂದಿರ ನಿರ್ಮಾಣದ ಇತಿಹಾಸವನ್ನ ಅಡಕ ಮಾಡಲಾಗಿದೆ. ಮುಂದೊಂದು ದಿನ ರಾಮ ಮಂದಿರಕ್ಕೆ ಕುತ್ತು ಬಂದಲ್ಲಿ ಈ ಇತಿಹಾಸ ಸಿಗಲಿದೆ ಎಂಬುದು ರಾಮ ಜನ್ಮಭೂಮಿ ಟ್ರಸ್ಟ್ನ ಉದ್ದೇಶವಾಗಿದೆ. ಶ್ರೀರಾಮ ಮತ್ತು ಸೀತಾಮಾತೆ ವಿಗ್ರಹ ಕೆತ್ತನೆಗೆ ನೇಪಾಳದಿಂದ ಸಾಲಿಗ್ರಾಮ ಕಲ್ಲು ಬಳಕೆ ಮಾಡಿಕೊಳ್ಳಲಾಗಿದೆ. ನೇಪಾಳದಲ್ಲಿ ಸೀತಾಮಾತೆ ಜನಿಸಿದ ನಗರವಾದ ಜನಕಪುರದ ಕಾಳಿ ಗಂಡಕಿ ನದಿಯಲ್ಲಿ ಮಾತ್ರ ವಿಶೇಷವಾಗಿ ಸಿಗುವ ಈ ಶಿಲೆಯನ್ನ ವಿಗ್ರಹ ಕೆತ್ತನೆಗೆ ಬಳಸಲಾಗಿದೆ. ಇನ್ನು ರಾಮ ಮಂದಿರ ನಿರ್ಮಾಣ ಶಾಶ್ವತ. ಲೋಹ ಬಳಸಿದ್ರೆ ಅದು ಅಳಿಯಬಹುದು, ಆದರೆ ಕಲ್ಲು ಬಳಸಿದ್ರೆ ಅದು ಭೂಮಿ ಇರುವ ತನಕ ಇರುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ರಾಮ ಮಂದಿರ ನಿರ್ಮಾಣಕ್ಕೆ 1 ಗ್ರಾಂ ಲೋಹವನ್ನು ಬಳಸದೆ ಮಂದಿರ ನಿರ್ಮಾಣ ಮಾಡಲಾಗ್ತಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.